ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಏನು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯ ಪರೀಕ್ಷೆಯಲ್ಲಿ ಬದಲಾವಣೆ ಆಗಿದೆಯೋ ಆ ಬದಲಾವಣೆಯಲ್ಲಿ GK ಪೇಪರ್ ಸಿಲೆಬಸ್ ಯಾವ ರೀತಿಯಾಗಿದೆ, ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಡೀಟೇಲಾಗಿ ಹೇಳ್ತಾ ಬರ್ತೀನಿ ಅಂತ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗ್ಬೋದು. ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪರೀಕ್ಷೆಯಲ್ಲಿ ಬದಲಾವಣೆಯನ್ನು ಮಾಡಲಾಗಿದೆ. 4 ಪೇಪರ್ಗಳನ್ನು ಅಳವಡಿಸಲಾಗಿದೆ. ಅದರಲ್ಲಿ 1 ಮತ್ತು 2ನೇ ಪೇಪರ್ SSLC ಮಟ್ಟದ ಕನ್ನಡ ಮತ್ತು ಇಂಗ್ಲೀಷ್ ಇರ್ತದೆ. 3ನೇ ಪೇಪರ್ GK ಪೇಪರ್ ಆಗಿರ್ತದೆ. ಆದರೆ ಈ GK ಪೇಪರಲ್ಲಿ ಯಾವ ಸಿಲೆಬಸನ್ನು ಫ್ರೇಮ್ ಮಾಡಿದ್ದಾರೆ, ಎಷ್ಟು ಮಾರ್ಕ್ಸದ್ದು ಅನ್ನೋದು ಡಿಟೇಲಾಗಿ ಹೇಳ್ತೀನಂತೆ. ಮತ್ತು ಹಿಂದೆ ಹೇಳಿದ್ದೆ ನಾನು 4 ಇದು ಬಜೆಟ್ಗೆ ಸಂಬಂಧಪಟ್ಟಂಥ ಹುದ್ದೆಗಳಾಗಿದ್ದು, 3 ಹುದ್ದೆಗಳಿಗೆ ಯಾವುದು ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಪಾಲಿಟೆಕ್ನಿಕ್ ಆಗಿರ್ಬೋದು, VTU ಆಗಿರ್ಬೋದು, ಇವುಗಳಿಗೆ ನೇರ ನೇಮಕಾತಿ ಪರಿಕಲ್ಪನೆ ಇರಲಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆ ಆಗ್ತಿರಲಿಲ್ಲ. ಆದರೆ ಈಗ ಹೊಸದಾಗಿ ಕರಡು ನಿಯಮ ಮಾಡಿ ಬಿಟ್ಟಿದ್ದರು. ತದನಂತರ ಆಬ್ಜೆಕ್ಷನನ್ನು ತಗೊಂಡಿದ್ದಾರೆ. ಈಗ ಕರಡು ನಿಯಮ ಮಾಡಿಕೊಂಡು ಪರೀಕ್ಷೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಬಿಡ್ತಾರೆ, ಇನ್ನೊಂದು ವಾರದಲ್ಲಿ ಬಿಡ್ತಾರೆ. ಹೀಗಾಗಿ ಈ ಒಂದು ಸಿಲೆಬಸ್ ಏನಿದೆಯಲ್ಲ, ಈ ಸಿಲೆಬಸ್ಸು ಈ ಒಂದು GFGC ಸಹಾಯಕ ಪ್ರಾಧ್ಯಾಪಕರಿಗೂ ಅಪ್ಲೈ ಆಗುತ್ತೋ ಇಲ್ಲೋ ಅನ್ನೋದು ಸ್ಪಷ್ಟತೆ ಇಲ್ಲ. ಯಾಕಂದರೆ ಕರಡು ನಿಯಮ ಬಂದ ಮೇಲೇ ಗೊತ್ತಾಗುತ್ತೆ ಈ 3 ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಿಗೂ ಅಥವಾ ಎಲ್ಲ ಸಹಾಯಕ ಪ್ರಾಧ್ಯಾಪಕರು ಅನ್ನೋದು ಸ್ಪಷ್ಟತೆ ಇಲ್ಲ. ಯಾಕಂದರೆ ಆಲ್ರೆಡಿಯಾಗಿ GFGC ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಒಂದು ಪರೀಕ್ಷಾ ಪದ್ಧತಿ ಇದೆ. ಓಕೆ, ಅದನ್ನೇನಾದರೂ ಚೇಂಜ್ ಮಾಡಿದ್ರಾ ಅನ್ನೋದು ಸ್ವಲ್ಪ ಡೌಟ್ ಇದೆ. ಒಟ್ಟಾರೆಯಾಗಿ ಏನೇ ಇರಲಿ, ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಡುವಂಥ ಪರೀಕ್ಷಾ ಪದ್ಧತಿ ಬದಲಾವಣೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಸಿಲೆಬಸ್ಸನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಸಿಲೆಬಸ್ ಈ ರೀತಿಯಾಗಿ ಬಿಟ್ಟಿದ್ರು ಅವರು. ಓಕೆ, ಪೇಪರ್ 3 ಜನರಲ್ ನಾಲೆಜ್ ಅಂಥೇಳಿ 300 ಅಂಕ. ಅಂದರೆ 300 ಅಂಕ ಅಂದರೆ 100 ಪ್ರಶ್ನೆಗಳಿರ್ತವೆ. ಒಂದು ಪ್ರಶ್ನೆಗೆ 3 ಅಂಕಗಳನ್ನು ಮಾಡಿಕೊಂಡು ಒಟ್ಟು ಏನು ಮಾಡ್ತಾರೆ, 300 ಅಂಕಗಳನ್ನು ಮಾಡ್ತಾ ಬರ್ತಾರೆ. ಅಂದರೆ 300 ಮಾರ್ಕ್ಸ್ ಅಂದರೆ 300 ಪ್ರಶ್ನೆಗಳಲ್ಲ, 100 ಪ್ರಶ್ನೆಗಳು. ಒಂದು ಪ್ರಶ್ನೆಗೆ 3 ಅಂಕ ಅಷ್ಟೇ. ಹೆಂಗಂತಂದರೆ ಇಲ್ಲಿ ಏನು ಮಾಡ್ತಾರೆ, 16 ಮಾರ್ಕ್ಸ್ ಫಾರ್ ಈಚ್ ಟಾಪಿಕ್ ಅಂತ ಮಾಡ್ತಾರೆ. ಇಲ್ಲಿ 5 ಭಾಗಗಳನ್ನು ಮಾಡಿರ್ತಾರೆ. ಅದು ಯಾವ 5 ಭಾಗಗಳು ಅಂತ ಹೇಳ್ತಾ ಬರ್ತೀನಿ. 5 ಭಾಗಗಳು, ಒಟ್ಟು ಪ್ರತಿ ಭಾಗಕ್ಕೂ 20 ಪ್ರಶ್ನೆ, ಅಂದರೆ 100 ಪ್ರಶ್ನೆಗಳಾಯಿತು. ಓಕೆ, ಒಂದು ಪ್ರಶ್ನೆಗೆ 3 ಅಂಕಗಳು. ಓಕೆ, ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಫಸ್ಟ್ ಒಂದು ಹಿಸ್ಟ್ರಿ ಆ್ಯಂಡ್ ಕಲ್ಚರಲ್ ಹೆರಿಟೇಜ್ ಇಂಡಿಯಾ ಆ್ಯಂಡ್ ಕರ್ನಾಟಕ ಅಂತ ಕೊಡ್ತಾರೆ. ಅದರಲ್ಲಿ 10 ಪ್ರಶ್ನೆಗಳು ಬರ್ತವೆ. ಓಕೆ, ನೆಕ್ಸ್ಟ್ ಒಂದು ಇಂಡಿಯನ್ ಎಕನಾಮಿ, ಪ್ಲ್ಯಾನಿಂಗ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ಅದರಲ್ಲಿ 10 ಕ್ವಶನ್ಗಳು ಬರ್ತವೆ. ಅಂದರೆ ಈ ಒಂದು ಭಾಗದಲ್ಲಿ ಏನು ಒಟ್ಟಲಾಗಿ ಇತಿಹಾಸ, ಸಂಸ್ಕೃತಿ, ಭಾರತದ ಆರ್ಥಿಕತೆ, ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತೆ 20 ಪ್ರಶ್ನೆಗಳು ಬರ್ತವೆ. ಓಕೆ, ನೆಕ್ಸ್ಟ್ ಫಿಸಿಕಲ್ ಫೀಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್, ಅದರಲ್ಲಿ 8 ಕ್ವಶನ್ಗಳು. ಓವರ್ವ್ಯೂ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್, ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ 8 ಪ್ರಶ್ನೆಗಳು. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ 2 ಪ್ರಶ್ನೆಗಳು. ಇಂಟರ್ನ್ಯಾಷನಲ್ ರಿಲೇಷನ್ಸ್ 2 ಪ್ರಶ್ನೆಗಳು. ಅಂದರೆ ಈ ಭಾಗದಿಂದ 20 ಪ್ರಶ್ನೆಗಳು ಬರ್ತವೆ. ಓಕೆ, ಇದು ಆಲ್ಮೋಸ್ಟ್ ಆಗಿ ನಮ್ಮ ಸಂವಿಧಾನಕ್ಕೆ ಸಂಬಂಧಪಟ್ಟಂಗಿದೆ, ಅದು ಆರ್ಥಿಕತೆಗೆ ಸಂಬಂಧಪಟ್ಟಂಗಿದೆ, ಆಡಳಿತ ಮತ್ತು ನಿರ್ವಹಣೆಗೆ ಸಂಬಂಧಪಟ್ಟಂಗಿದೆ. ಇನ್ನು 3ನೇ ಭಾಗ ಅಂತಂದರೆ ರೀಸೆಂಟ್ ಟ್ರೆಂಡ್ಸ್ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 10 ಪ್ರಶ್ನೆಗಳು. ಎನ್ವೈರ್ಮೆಂಟಲ್ ಆ್ಯಂಡ್ ಎಕನಾಮಿಕಲ್ ಚಾಲೆಂಜಸ್ ಇಶ್ಯೂಸ್ 10 ಪ್ರಶ್ನೆಗಳು. ಒಟ್ಟಾರೆಯಾಗಿ 20 ಪ್ರಶ್ನೆಗಳು ಈ ಒಂದು ವಿಭಾಗದಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ ವಿಭಾಗ ಅಂತಂದರೆ ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್ 10 ಪ್ರಶ್ನೆಗಳು. ಕರೆಂಟ್ ಅಫೇರೆನ್ಸ್ 10 ಪ್ರಶ್ನೆಗಳು. ಈ 4ನೇ ವಿಭಾಗದಿಂದ 20 ಪ್ರಶ್ನೆಗಳು ಬರ್ತವೆ. ಇನ್ನು 5ನೇ ವಿಭಾಗ ಅಂದರೆ ಕಂಪ್ಯೂಟರ್ ಸ್ಕಿಲ್ಸ್ ಇದೆ, ಅದಕ್ಕೆ 20 ಪ್ರಶ್ನೆಗಳು ಬರ್ತವೆ. ಅಂದರೆ ಒಟ್ಟಾರೆಯಾಗಿ ಅವರ ಒಂದು ಪ್ಲ್ಯಾನ್ ಪ್ರಕಾರ 5 ಭಾಗಗಳು ಏನಿದಾವಲ್ಲ, ಪ್ರತಿ ಭಾಗದಿಂದ 60 ಮಾರ್ಕ್ಸ್ ಬರ್ತದೆ. ಅಂದರೆ 60 ಮಾರ್ಕ್ಸ್ ಅಂತಂದರೆ ಇದಕ್ಕೆ ಏನಿದೆ 20 ಪ್ರಶ್ನೆಗಳಾಯಿತು. 20 ಪ್ರಶ್ನೆ ಅಂತಂದರೆ 20 × 3. ಓಕೆ, 20 × 3 60. ಓಕೆ, ಅಂದರೆ 20 ಪ್ರಶ್ನೆಗಳು ಪ್ರತಿ ವಿಭಾಗದಿಂದ ಬರ್ತವೆ. ಮೊದಲನೇ ವಿಭಾಗದಿಂದ 20, 2ನೇ ವಿಭಾಗದಿಂದ 20, 3ನೇ ವಿಭಾಗದಿಂದ 20, 4ನೇ ವಿಭಾಗದಿಂದ 20, 5ನೇ ವಿಭಾಗದಿಂದ 20. ಓಕೆ, ಈ ರೀತಿಯಾಗಿ 20 50 ಪ್ರಶ್ನೆಗಳು. ಅಂದರೆ 20 100 ಪ್ರಶ್ನೆಗಳಾಯಿತು. ಈ 100 ಪ್ರಶ್ನೆಗಳು ಒಂದು ನೀವು ಸರಿ ಉತ್ತರ ಹಾಕಿದರೆ 3 ಅಂಕಗಳು ಇರ್ತದೆ. ಅಲ್ಲಿ ನೆಗೆಟಿವ್ ಅಂಕನೂ ಸಹಿತ ಜಾಯಿಂಟ್ ಮಾಡಿದ್ದಾರೆ. ಓಕೆ, ಇದೇನಿದೆ ಇನ್ನೊಂದು ವಾರದಲ್ಲಿ ಅವರು ಏನು ಬಿಟ್ಟಂಥ ಕರಡು ನಿಯಮದಲ್ಲಿ ಇದು ಬರುತ್ತೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.